ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಶ್ರೀ ಸಿಮೆಂಟ್ ಕಂಪನಿಯ ಭಾರೀ ವಾಹನಗಳು ಓಡಾಟ ತಡೆ ಹಿಡಿಯಲು ಆಗ್ರಹಿಸಿ ಕರವೆಯಿಂದ ರಸ್ತೆ ತಡೆ ಮತ್ತು ಪ್ರತಿಭಟನೆ. ಚಿತ್ತಾಪುರ ಸೇಡಂ ತಾಲೂಕು ವ್ಯಾಪ್ತಿಯ ಕೂಡ್ಲಾದ ಶ್ರೀ ಸಿಮೆಂಟ್ ಕಾರ್ಖಾನೆಯಿಂದ ಡೋಣಗಾಂವ್, ಬಂಕಲಗಾಂವ್, ಹೊಸೂರು, ಸಾತ್ನೂರು, ಎಜುಕೇಷನ್ ಹಬ್, ಚಿತ್ತಾಪುರ, ಕರದಾಳ್ ಮಾರ್ಗವಾಗಿ ಪ್ಯಾಕಿಂಗ್ ಪ್ಲಾಂಟಿನ್ ಸೂಲಹಳ್ಳಿವರೆಗೆ ಪ್ರತಿದಿನ ಸುಮಾರು 25 ಬಾರಿ ವಾಹನಗಳು ಹೋಗಿ ಬರುವುದನ್ನು ತಡೆಹಿಡಿಯಬೇಕು ಹಾಗೂ ವಾಹನಗಳ ಓಡಾಟದಿಂದ ಹದಗೆಟ್ಟ ರಸ್ತೆ ದುರಸ್ತಿ ಮಾಡಬೇಕು ಎಂದು ಆಗ್ರಹಿಸಿ ಕರ್ವೆ ನಾರಾಯಣಗೌಡ ಬಣದ ನೇತೃತ್ವದಲ್ಲಿ ಮುಖಂಡರು ಗುರುವಾರ ಕರದಾಳ್ ಕ್ರಾಸ್ ಬಳಿ ರಸ್ತೆ ತಡೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ವೆ ತಾಲೂಕಾ ಅಧ್ಯಕ್ಷ ಚಂದರ್ ಚವ್ಹಾಣ್ ಮಾತನಾಡಿ, ಶ್ರೀ ಸಿಮೆಂಟ್ ಕಾರ್ಖಾನೆಯಿಂದ ಡೋಣಗಾಂವ್, ಬಂಕಲಗಾಂವ್, ಹೊಸೂರು, ರಾತನೂರು, ಎಜುಕೇಷನ್ ಹಬ್, ಚಿತ್ತಾಪುರ, ಕರದಾಳ್ ಮಾರ್ಗವಾಗಿ ಪ್ಯಾಕಿಂಗ್ ಪ್ಲಾಂಟಿನ್ ಸೂಲಹಳ್ಳಿಯವರೆಗೆ ಪ್ರತಿದಿನ ಸುಮಾರು 25 ಬಾರಿ ವಾಹನಗಳು ಹೋಗಿ ಬರುವುದರಿಂದ ಈ ಮಾರ್ಗದ ಎಲ್ಲ ಗ್ರಾಮಗಳ ರಸ್ತೆಯು ಸಂಪೂರ್ಣ ಹದಗೆಟ್ಟು ಹೋಗಿರುತ್ತದೆ. ಇದರಿಂದ ಸರ್ಕಾರಿ ಬಸ್ಸುಗಳಿಗೆ, ರೈತರು, ಬಂಡಿ ವಾಹನಗಳಿಗೆ ತೀವ್ರ ತೊಂದರೆಯಾಗಿದೆ. ಅಲ್ಲದೆ ಇದೇ ರಸ್ತೆ ಸುಮಾರು 30-40 ಗ್ರಾಮಗಳಿಗೆ ಸಂಪರ್ಕ ರಸ್ತೆಯಾಗಿದೆ ಎಂದರು. ಈ ರಸ್ತೆಯಿಂದ 25 ಭಾರಿ ವಾಹನಗಳು ಹೋಗಿ ಬರುವುದರಿಂದ ವಾಹನಗಳ ಧೂಳಿನಿಂದ ತೊಗರಿ, ಜೋಳ, ಕಡಲೆ ಬೆಳೆಗಳು ನಾಶವಾಗುತ್ತದೆ. ಇದರಿಂದ ರೈತರು ಬಹಳ ಸಂಕಷ್ಟವಾಗಿದೆ. ಈ ಕುರಿತು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ನವೆಂಬರ್ 6ರಂದು ಭಾರೀ ವಾಹನಗಳು ಹೋಗಿ ಬರುವುದನ್ನು ತಡೆ ಹಿಡಿಯಬೇಕೆಂದು ಅರ್ಜಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಬೇಜವಾಬ್ದಾರಿ ವಹಿಸಿದ್ದಾರೆ ಎಂದು ಕಿಡಿಕಾರಿದರು. ಸ್ಥಳಕ್ಕೆ ಆಗಮಿಸಿದ ಗ್ರೇಡ್ 2 ತಹಶೀಲ್ದಾರ್ ರಾಜ್ಕುಮಾರ್ ಮರ್ತೂರ್ಕರ್ ಅವರು ಮನವಿ ಪತ್ರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಕರ್ವೆ ಮುಖಂಡರಾದ ಸಾಬಣ್ಣ ಮತ್ತು ಲಾಡ್ಲಾಪುರ್, ಈಶ್ವರಮ್ಮ ಯಾದವ್, ಗಣೇಶ್ ರಾಠೋಡ್, ಮಲ್ಲಿನಾಥ್ ಪೂಜಾರಿ, ಶರಣು ಬಾಗೋಡಿ, ರವಿ ವಿಟ್ಕರ್, ಶಿವರಾಮ್ ಚವ್ಹಾಣ್ ಶೇರ್ ಅಲಿ, ರಾಹುಲ್ ಶಾಸ್ತ್ರಿ, ಮೋನಪ್ಪ ಹಾದಿಮನಿ, ವಿನೋದ್ ಚವ್ಹಾಣ್, ಮಾಜಿದ್ ಅಡ್ಡಾವಾಲೆ, ದೇವಪ್ಪ ಮಾಟನಹಳ್ಳಿ, ಶಿವಕುಮಾರ್ ಗುತ್ತೇದಾರ್ ವಾಡಿ, ಭೀಮರಾಯ ಕುಂಬಾರ್, ಸುರೇಶ್ ಭಜಂತ್ರಿ, ಪ್ರಿಯಾಂಕ ದಿಗ್ಗಾಂವ್, ಉಮೇಶ್ ಶಾಪಾದಿ, ರಾಜೇಶ್ ಗುತ್ತೇದಾರ್ ನಾಲ್ವಾ ಸೇರಿದಂತೆ ಅನೇಕ ಕರ್ವೆ ಮುಖಂಡರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಮಾನ್ಯ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು. ಈ ಒಂದು ತೊಂದರೆ ಆಗ್ತಿರುವಂಥ ಸಮಸ್ಯೆಯನ್ನು ಮಾನ್ಯ ತಹಶೀಲ್ದಾರ್ ಗಮನಕ್ಕೆ ತಂದಿದ್ದರೂ ಸಹಿತ ಒಂದು ಕ್ರಮ ವಹಿಸಿಲ್ಲ ಅನ್ನೋ ಒಂದು ಬೇಜಾರನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅನೇಕ ಭಾರೀ ವಾಹನಗಳು ಓಡಾಟದಿಂದ ರೈತರಿಗೂ ಜನಸಾಮಾನ್ಯರಿಗೂ ತೊಂದರೆಯಾಗುತ್ತಿರುವುದನ್ನು ಈ ಸಂದರ್ಭದಲ್ಲಿ ಅವರು ಸರ್ಕಾರದ ಗಮನಕ್ಕೆ ತಂದಿರುವುದು ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಗಮನಕ್ಕೆ ತಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕರ್ವೆ ನಾರಾಯಣಗೌಡ ಬಣದ ಪದಾಧಿಕಾರಿಗಳು ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದರು. ಈ ಒಂದು ಯಶಸ್ವಿಗೊಳಿಸಿದ ವರದಿಯನ್ನು ಭಗವಂತ ಎಸ್.ಎನ್. ಕಲಬುರ್ಗಿ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು.